ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅಯ್ಯೋ ಪಾಪಿಗಳ ಏನು ಮಾಡಿದೀರಾ? ಅವ್ನಿಗೆ ಮನುಷ್ಯ ಅನ್ಕೊಂಡಿದ್ರು ಮೃಗ ಅನ್ಕೊಂಡಿದ್ರು? ಬಿಚ್ಚಿದ್ದೀರಲ್ಲ ಮೊದ್ಲು. ಸುಮ್ನೆ ರೀ, ಅವ್ನ್ ಏನ್ ಮಾಡಿದಾನೆ ಅಂತ ನಿಮ್ಗೆ ಏನಾದ್ರು ಗೊತ್ತಾ? ಅವ್ರು ಏನಾದ್ರೂ ಮಾಡಿರ್ಲಿ, ಮೊದ್ಲು ಕಟ್ ಬಿಚ್ಚಿ. ಬಿಚ್ಬೇಡ್ರಿ, ಬಿಚ್ಚನ ಅವ್ನು ಏನ್ ಮಾಡ್ತಾನೆ ಅವನಿಗೆ ಗೊತ್ತಿಲ್ಲ. ಅವ್ನು ನನ್ನ ಬೆಸ್ಟ್ ಫ್ರೆಂಡು, ಅವನ್ನೇ ಕಟ್ಟಾಕಿದ್ವಿ ಅಂದ್ರೆ ಅವ್ನು ಏನ್ ಮಾಡಿದ ಅಂತ ಅರ್ಥ ಮಾಡ್ಕೊಳ್ಳಿ. ನೀನ್ ಫ್ರೆಂಡ್ಸ್ ಮಾತು ಕೇಳಲ್ಲ, ಫ್ಯಾಮಿಲಿ ಮಾತು ಕೇಳಲ್ಲ, ಹೋಗಿಲ್ಲಿಂದ. ನೀವೆಲ್ಲ ಫ್ರೆಂಡ್ಸಾ? ಇಲ್ಲ, ನಿಜವಾಗ್ಲೂ ನೀವು ಅವ್ರ ಸ್ನೇಹಿತರಾಗಿದ್ರೆ ಹಿಂಗ್ ಮಾಡ್ತಿರ್ಲಿಲ್ಲ. ಹೌದು, ಅವ್ರು ಕೊಡ್ತಿದ್ದಾರೆ, ಮೈಮೇಲೆ ಪ್ರಶ್ನೆ ಇಲ್ಲ, ಕೋಪ ಮಾಡ್ಕೋತಾರೆ. ಹಾಗಂತ ನೀವುಗಳು ಮಾಡಿದ್ದೇನು? ನಿಮ್ಗೆ ಯಾರು ಕೊಡ್ರಿ ಸಮಾಧಾನ ಮಾಡಕ್ ಆಗ್ಲಿಲ್ಲ ಅಲ್ವಾ? ತಗೊಳ್ರಿ, ಹೇಗ್ ಕಟ್ಟಿದೀರಾ ನೋಡಿ. ಸುಭಾಷ್ ಅವ್ರೆ, ಏನಿದೆಲ್ಲ? ಯಾಕೆ ನಿಮ್ ಜೀವನ ಹಾಳು ಮಾಡ್ಕೋತಿದ್ದೀರಾ? ನೀವು ನಿಮಗ್ ಮಾತ್ರ ಶಿಕ್ಷೆ ಕೊಡ್ಕೋತಿಲ್ಲ, ನಿಮ್ ಕುಟುಂಬದವ್ರಿಗೂ ಶಿಕ್ಷೆ ಕೊಡ್ತಿದ್ದೀರಲ್ಲ. ನಿಮ್ಮ ಈ ಸ್ಥಿತಿಲಿ ನಿಮ್ ತಂದೆ ತಾಯಿಗೆ ನೋಡೋದಕ್ ಸಂಕಟ ಆಗಲ್ವಾ? ಯಾಕೆ ನಿಮ್ಗಿದೆಲ್ಲ ಅರ್ಥ ಆಗ್ತಿಲ್ಲ? ಕುಡ್ದು ಕುಡ್ದು ನಿಮ್ ಜೀವನ ಯಾಕೆ ಹಾಳು ಮಾಡ್ಕೋತಿದ್ದೀರಾ? ಅಯ್ಯೋ ದೇವ್ರೆ, ಈಗ ಏನ್ ಮಾಡ್ಲಿ? ಈ ಸ್ಥಿತಿಲಿ ಇವ್ರನ್ನ ಹೇಗ್ ಮನೆ ಕರ್ಕೊಂಡು? ಇವ್ನ ಮನೆ ಕರ್ಕೊಂಡು ಹೋಗ್ಬೇಡ್ರಿ. ಮನೇಲಿ ಯಾರು ಕೊಲ್ತಾನೋ ಯಾರಿಗೆ ಗೊತ್ತು. ಒಂದು ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ. ಏನಮ್ಮ ಮಾಡ್ತೀರಾ? ಇನ್ನಂತ ಒಳ್ಳೆ ಅಮ್ಮ ಅಂತ ಕರೆಯಕ್ಕೂ ನನಗೆ ನಾಚಿಕೆ ಆಗ್ತಾ ಇದೆ. ನಮ್ಮ ಡೇವಿಡ್ ಅಣ್ಣಗಿಂತ ಕುಡಿತಾನ ಅವನು. ದಿನಕ್ಕೆ 24 ಗಂಟೆ ಕುಡಿತಿದ್ದ. ಅವನ್ನ ಕರ್ಕೊಂಡೋಗಿ ಅದ್ಯಾವುದೋ ಕುಡ್ತಾ ಬಿಡಿಸೋ ಆಸ್ಪತ್ರೆ ಸೇರಿಸಿದ್ರು ಕಣವ. ಅಲ್ಲಿಂದ ಹೊರಗೆ ಬಂದ ಮೇಲೆ ಎಣ್ಣೆ ವಾಸನೆ ಕಂಡ್ರೆ ಸಾಕು ವಾಂತಿ ಮಾಡ್ಕತಾನಂತೆ ಕಣವ. ಕುಡ್ತಾ ಬಿಡ್ಸೋದಕ್ಕೆ ಒಂದು ಆಸ್ಪತ್ರೆ ಇದೆಯಂತಲ್ಲ, ಅದ್ರ ಬಗ್ಗೆ ನಿಮ್ಗೆ ಯಾಕಾದ್ರೂ ಗೊತ್ತಿದ್ಯಾ? ಕುಡ್ತಾ ಬಿಡೋ ಆಸ್ಪತ್ರೆನಾ? ಅದೆಲ್ಲಿದೆ? ರಿಹ್ಯಾಬಿಲಿಟೇಷನ್ ಸೆಂಟರು. ಒಂದ್ ನಿಮಿಷ, ನಾನು ಸರ್ಚ್ ಮಾಡ್ತೀನಿ. ಇದು ತುಂಬಾ ದೂರ ಇದೆ, ಹತ್ರದಲ್ಲಿಲ್ಲ. ಪರವಾಗಿಲ್ಲ, ಸುಭಾಷ್ ಅವರು ಕುಡ್ತಾ ಬಿಡ್ಬೇಕು, ಅಷ್ಟೇ ಸಾಕು. ಅವ್ರ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡ್ಕೊಡ್ತೀನಿ, ನೀವು ಮಾತಾಡ್ತೀರಾ? ಹಾ, ಮಾಡ್ಕೊಡಿ. ಸರ್ ನಮಸ್ತೆ, ನನ್ನ ಹೆಸರು ಸುಮನ ಅಂತ. ಅದು ನನ್ನ ಮೈದ್ನ. ನಾನು ಇದೇ ಫೋನ್ ನಂಬರ್ ಇಂದ ಅಡ್ರೆಸ್ ಕಳಿಸ್ತೀನಿ, ನೀವು ಬೇಗ ಬಂದು ಕರ್ಕೊಂಡು ಹೋಗ್ತೀರಾ? ಸರಿ, ಅಡ್ರೆಸ್ ಕಳಿಸ್ತೀರಾ ಆ ನಂಬರ್ಗೆ? ಕಳಿಸ್ತೀನಿ. ಕಳಿಸಿದ್ದೀನಿ. ಆಂಬ್ಯುಲೆನ್ಸ್ ಬಂತು ಅನ್ಸುತ್ತೆ. ಬೇಗ ಬೇಗ. ನಿಧಾನ ನಿಧಾನ.
ನಾನು ಎಲ್ಲಿದ್ದೀನಿ? ನಾನು ಎಲ್ಲಿದ್ದೀನಿ? ಯಾರು ನೀವಲ್ಲ? ನಾನೇ ಇಲ್ಲಿಗೆ ಬಂದೆ. ಯಾರೋ ನೀವೆಲ್ಲ? ಯಾರೋ ನೀವೆಲ್ಲ? ಆಮೇಲೆ ಯಾರಲ್ಲಿ ಕರ್ಕೊಂಡು ಬಂದಿದ್ದು? ಯಾರಲ್ಲಿ ಇಲ್ಲಿ ಕರ್ಕೊಂಡು ಬಂದಿದ್ದು ಹೇಳೋ? ಯಾರೋ ನಾನು ಕರ್ಕೊಂಡು ಬಂದಿದ್ದು? ನೀವಲ್ಲ ಯಾರು? ಬಿಡ್ರ 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 ಬಿಡ್ರ. ಹಾಯ್ ಸುಭಾಷ್, ಹೇಗಿದೆ ಈಗ? ತಲೆಭಾರ ಕಡಿಮೆ ಆಯ್ತಾ? ತಲೆ ಬರೋಣ ಡಾಕ್ಟರ್. ನಾನು ಮತ್ತೆ ಯಾರಿಗಾದರೂ ಆಕ್ಸಿಡೆಂಟ್ ಮಾಡಿದ್ನ? ನೋ 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 ನೋ, ಆ ರೀತಿ ಏನೂ ಆಗಿಲ್ಲ. ಇದೊಂದು ಹಾಸ್ಪಿಟಲ್ಲು, ನಿಮ್ಮನ್ನು ಇಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಷ್ಟೇ. ಅಡ್ಮಿಟ್ ಮಾಡುವಂಥದ್ದು ನನಗೇನಾಗಿದೆ? ಯಾವ ಹಾಸ್ಪಿಟಲ್ ಇದು? ರಿಹ್ಯಾಬಿಲಿಟೇಷನ್ ಸೆಂಟರ್. ನಿಮ್ಮ ಕುಡಿತದ ಅಭ್ಯಾಸನ ತಪ್ಪಿಸೋದಕ್ಕೆ ನಿಮ್ಮ ಫ್ಯಾಮಿಲಿಯವರು ನಿಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ವಾಟ್? ಯಾರು ಯಾರನ್ನ ಅಡ್ಮಿಟ್ ಮಾಡಿದ್ದು? ಯಾರನ್ನ ಅಡ್ಮಿಟ್ ಮಾಡಿದ್ದು? ಡಾಕ್ಟರ್ ಲಿಸನ್, ನಾನು ಇಲ್ಲಿ ಇರಕ್ಕಾಗಲ್ಲ, ನಾನು ಹೋಗ್ಬೇಕು. ಯಾರು ಅಡ್ಮಿಟ್ ಮಾಡಿದ್ದು? ಯಾರು ನನ್ನ ಇಲ್ಲಿ ಅಡ್ಮಿಟ್ ಮಾಡಿದ್ದು? ನಾನು ನಾನೇ ಸುಭಾಷ್ ಅವರೇ. ನೀವು ನಿಮ್ಮ ಜೀವನ ಹಾಳು ಮಾಡ್ಕೋತಿರೋದನ್ನ ನಮ್ಮಿಂದ ನೋಡಕ್ ಆಗ್ತಿಲ್ಲ. ಅದಕ್ಕೆ ಅಂತ ಇಲ್ಲಿ ನಿಮಗೆ ಚಿಕಿತ್ಸೆ ಕೊಡ್ತಾರೆ. ಡಾಕ್ಟರ್ ಹೇಳ್ದಂಗೆ ಕೇಳೋದ್ರಷ್ಟೇ ಸಾಕು. ನನ್ನ ಜೀವನ ತೆಗೆಯೋದನ್ನ ಮಾಡಕ್ ನೀವ್ಯಾರು? ನೋಡು, ನನ್ನ ಪ್ರತಿ ಹೆಜ್ಜೆಗೂ ಮುಳ್ಳಾಗ್ತಾ ಇದ್ದ ನೀನು. ನನ್ನ ಪೇಷನ್ಸಿಗೂ ಒಂದು ಲಿಮಿಟ್ ಅಂತ ಇರುತ್ತೆ, ಆಮೇಲೆ ನಾನು ಮನುಷ್ಯನಾಗಿರಲ್ಲ. ಈಗೇನು ಮನುಷ್ಯ ಥರ ನಡ್ಕೋತಿದ್ದೀರಾ? ನೋಡಿ, ನಿಮ್ಮ ಮನುಷ್ಯರಾಗ್ಲಿ ಅಂತಾನೆ ಇಲ್ಲಿ ಕರ್ಕೊಂಬಂದು ಸೇರಿಸಿರೋದು. ಸಮಾಧಾನ ಮಾಡ್ಕೊಳ್ಳಿ. ಡಾಕ್ಟರ್ ಲಿಸನ್, ನನಗೇನು ಆಗಿಲ್ಲ. ಇವಳು ಯಾವಳ ಹೇಳಿದ್ಲು ಅಂತ ನಿನ್ನ ಅಡ್ಮಿಟ್ ಮಾಡ್ಕೋತೀರಾ? ನಾನಿಲ್ಲಿರಲ್ಲ. ಯಾರು ಗೊತ್ತಾ? ನನ್ ಯಾರು ಗೊತ್ತಾ? ಬಿಡ ನಿಧಾನ. ಸುಭಾಷ್, ಸಮಾಧಾನ ಮಾಡ್ಕೊಳ್ಳಿ. ನೀನ್ ಮಾತಾಡ್ಬೇಡ ನೀನು. ಬೇಡ 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 ಬಿಡ್ರ. ಬೇಡ ಬೇಡ. ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಸುಮ್ಮನೆ ಬಿಡಲ್ಲ ನಾನು ಬಿಡಲ್ಲ. ಡಾಕ್ಟ್ರೆ, ನಂಗೆ ಯಾಕೋ ಭಯ ಆಗ್ತಿದೆ ಡಾಕ್ಟ್ರೆ. ಪ್ರಾರಂಭದಲ್ಲಿ ಎಲ್ಲರೂ ಹೀಗೆ ಆಡ್ತಾರೆ, ನೀವೇನು ಗಾಬರಿ ಆಗ್ಬೇಡಿ. ಇವ್ರನ್ನ ನಾವು ನೋಡ್ಕೋತೀವಿ. ನೀವಿನ್ನು ಹೊರಡಿ. ಬೇಕಿದ್ರೆ ಸಂಜೆ ವೇಳೆಗೆ ಒಂದ್ಸಲ ಬಂದು ನೋಡ್ಕೊಂಡು ಹೋಗ್ಬೋದು. ಬಾಯ್ಸ್, ಬನ್ನಿ ಹೋಗೋಣ. ನನ್ನ ತಮ್ಮನ ವಹಿಸ್ಕಣೋ ನಿನಗೆ. ನಿನ್ನ ನೋಡ್ತಾ ಇದ್ರೆ ಅವನೇ ನೆನಪಾಗ್ತಾನೆ. ಜೀವನ ತುಂಬಾ ಅಮೂಲ್ಯವಾದದ್ದು ಸುಭಾಷ್. ಅದನ್ನ ಕಳ್ಕೋಬೇಡ, ಹೀಗೆ ಹಾಳು ಮಾಡ್ಕೋಬೇಡ. ಎಷ್ಟು ಸರಿ ಹೇಳಲಿ.
ನೋಡಪ್ಪ, ಓಟಿಗೋಸ್ಕರ ನೋಟ್ ಕೊಡೋದು ನಮ್ಮ ಸಾಹೇಬ್ರು ಜಾಯ್ಮಂದಾಗ ಬಂದಿಲ್ಲ. ಅವ್ರೇನಿದ್ರು ಮನಸ್ಸು ಬುದ್ಧಿ ಇವೆರಡು ಜೊತೆನೇ ಆಟ ಆಡೋದು. ಇನ್ನೊಂದು ಗೊತ್ತಾ, ಎಲೆಕ್ಷನಿಗೆ 1 ರೂಪಾಯಿ ಚಲಂಗಿಲ್ಲ, ಓಟಿನ ಮಳೆನೇ ಸುರಿಸ್ಕೋತಾರ ಅವರು. ಅಂತ ಚಾಲಕಿ ಅದಾರ ಅವರು. MLA ಆಗ್ಬೇಕಂದ್ರ ತಮ್ಮನ್ ತಾವ ಪಣಕ್ಕೆ ಇಟ್ಕೊಂಡ್ರ ಅವರು. ಓ ಸಮನಕ್ಕ, ಹಗ್ರಕ್ಕ ಯಾಕೆ ಏನಾಯ್ತು? ನನ್ನ ಸಾಹೇಬ್ರ ಹತ್ರ ಮಾತಾಡ್ಬೇಕು. ಅಯ್ಯ, ಅವ್ರು ಅರ್ಜೆಂಟ್ ಮೀಟಿಂಗ್ನಾಗ ಅದಾರ, ಯಾರನ್ನೂ ಮಾತಾಡ್ಸಂಗಿಲ್ಲ. ಈಗ ಡಿಸ್ಟರ್ಬ್ ಮಾಡ್ಬಿಡ ಅವ್ರನ್ನ. ಅಣ್ಣ, ಮೀಟಿಂಗ್ ಕತೆ ಹಂಗಿರ್ಲಿ, ನಾನು ತುಂಬಾ ಮುಖ್ಯವಾದ ವಿಷಯ ಹೇಳ್ಬೇಕು. ಮೇಡಮ್ ಇಲ್ಲಿ ಕೇಳ್ರಿ, ನನ್ನ ಮಾತು ಕೇಳ್ರಿ. ಸಾಹೇಬ್ರೆ, ಸುಮ್ಮನವ್ರೆ, ಒಂದು ಇಂಪಾರ್ಟೆಂಟ್ ಮೀಟಿಂಗ್ ನಡೀತಾ ಇದೆ. ನೀವೊಂದು ಅರ್ಧ ಗಂಟೆ ಆಚೆ ಇರಿ ಪ್ಲೀಸ್. ನನಗೆ ಕ್ಷಮಿಸ್ಬಿಡಿ. ನನ್ನ ಸಾಹೇಬ್ರ ಹತ್ರ ಒಂದು 5 ನಿಮಿಷ ನಮ್ಮ ಮನೆಯವ್ರ ಬಗ್ಗೆ ಮಾತಾಡಬೇಕು. ನೀವೇನು ಅನ್ಕೊಳ್ಳಿಲ್ಲ ಅಂದರೆ ಏನಿದು ಸುಮ್ಮನವ್ರೆ, ಒಂದು ಅರ್ಧ ಗಂಟೆ ಕಾಯಕ್ಕಾಗ್ಲಿಲ್ವಾ? ಸಾಹೇಬ್ರೆ, ಅರ್ಧ ಗಂಟೆಯಿಂದ ನಾನು ನಿಮ್ಗೆ ಫೋನ್ ಮಾಡ್ತಾನೆ ಇದ್ದೀನಿ. ಯಾಕೆ ಕಟ್ ಮಾಡ್ತಿದ್ದೀರಾ? ಕಟ್ ಮಾಡಿದೆ ಅಂತ ಹೇಳಿ ಪ್ರತಿ ಸಲ ಇಲ್ಲೇ ಬರೋದಾ? ಸಾಹೇಬ್ರೆ, ಯಾವತ್ತೂ ಈಗ ಫೋನ್ ಕಟ್ ಮಾಡಬೇಡಿ. ಅತ್ತೆಗೆ ಎದೆನೋ ಬಂದಿದೆ, ಡಾಕ್ಟ್ರು ಮನೆಗೆ ಬಂದಿದ್ರು. ಅದನ್ನ ಹೇಳೋಣ ಅಂತಾನೆ ನಾನು ನಿಮ್ಗೆ ಫೋನ್ ಮಾಡ್ತಾ ಇದ್ದಿದ್ದು. ಏನ್ ಹೇಳ್ತಿದ್ದೀರಾ ಸುಮ್ಮನವ್ರೆ? ಏನಾಯ್ತು ಅಮ್ಮಂಗೆ? ಅದು ಸುಭಾಷ್ ಕುಡ್ದ ಮತ್ತಲ್ಲಿ ಇಷ್ಟೊಂದು ಮಿತಿ ಮೀರ್ಬಿಟ್ನ ಅವನು. ಅಮ್ಮನ ಮೇಲೇನೆ ಕೈ ಮಾಡೋಷ್ಟು. ಅವನ್ ಕೈ ಮುರಿದೆ ಹೋದ್ರೆ. ಸಾಹೇಬ್ರೆ, ಇದೇ ಬೇಡ ಅಂತ ಹೇಳೋದು. ಈಗ ಮನೇಲಿ ಶಾಂತಿ ಬೇಕು. ನೀವಿಬ್ರು ಕಿತ್ತಾಡ್ಕೊಂಡ್ರೆ ಅತ್ತೆಗೆ ಇನ್ನೂ ನೋವು ಕೊಟ್ಟಂಗಾಗಲ್ವಾ? ಅತ್ತೆ ಮನ್ಸಿಗೆ ನೋವಾಗ್ದಿರೋಂಗೆ ನೀವೇ ನಡ್ಕೋಬೇಕಾಗಿರೋದು. ದಯವಿಟ್ಟು ಸಮಾಧಾನದಿಂದ ಇರಿ. ನೀವು ಎಲೆಕ್ಷನ್ ಪ್ರಚಾರದ ಕಡೆ ಗಮನ ಕೊಡಬೇಕು. ಹಾಗೆ ಅದಕ್ಕಿಂತ ಮುಖ್ಯವಾಗಿ ಮನೆಯವ್ರ ಬಗ್ಗೆನೇ ಯೋಚನೆ ಮಾಡ್ಬೇಕಲ್ವಾ ಸಾಹೇಬ್ರೆ? ಅದು ನಿಮ್ ಕರ್ತವ್ಯ. ನೀವೇ ಮನೆಯವ್ರನ್ನ ನೋಡ್ಕೋಬೇಕಾಗಿರೋದು. ದಯವಿಟ್ಟು ಇಲ್ಲ ಅಂದ್ರೆ ನನ್ನ ಜೊತೆ ಬನ್ನಿ. ಸುಮ್ಮನವ್ರೆ, ನಾನೇನ್ ಕಲ್ಲು ಅಂತ ಅಂದ್ಕೊಂಡಿದ್ದೀರಾ? ಇಷ್ಟೆಲ್ಲ ಆದ್ಮೇಲೂ ನಾನು ಇಲ್ಲೇ ಇರ್ತೀನಿ ಅಂತ ಅಂದ್ಕೊಂಡಿದ್ದೀರಾ? ಬನ್ನಿ. ಮೀಟಿಂಗ್ ಎಲ್ಲ ನಾಳೆ ಪೋಸ್ಟ್ಪೋನ್ ಮಾಡು.